ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಆಂಜನೇಯನನ್ನು ಪೂಜಿಸುವುದರಿಂದ ಸಕಲ ಶುಭ ಕಾರ್ಯಗಳು ನೆರವೇರುತ್ತದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಆಂಜನೇಯನು ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾ ಭಕ್ತರಿಗೆ ಬೆಟ್ಟದಷ್ಟು ಅಭಯವನ್ನು ನೀಡುತ್ತಾರೆ. ಬಲಕ್ಕೆ ಹಾಗೂ ಧೈರ್ಯಕ್ಕೆ ಪ್ರತ್ಯೇಕವಾಗಿ ಆಂಜನೇಯನನ್ನು ನಾವು ಆರಾಧನೆ ಮಾಡುತ್ತೇವೆ. ಮುಖ್ಯವಾಗಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ನಿಯಮಗಳನ್ನು ನಾವು ಅನುಸರಿಸಲೇಬೇಕು. ಅಂತಹ ನಿಯಮಗಳಲ್ಲಿ ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು, ಇಲ್ಲವೇ ಯಾವ ನಿಯಮಗಳನ್ನು ನಾವು ಅನುಸರಿಸಬಾರದು ಅಂತ ಈ ವಿಡಿಯೋ ಮೂಲಕ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ನೋಡುವುದಾದರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಕೂಡ ನಾವುಗಳು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮುಟ್ಟಬಾರದು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮುಟ್ಟಬಾರದು. ಏಕೆಂದರೆ ಶ್ರೀ ಆಂಜನೇಯ ಸ್ವಾಮಿಯು ವೇದ ಪುರಾಣ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ ಬ್ರಹ್ಮಚಾರಿ. ಆದ್ದರಿಂದ ಜೊತೆಗೆ ಆ ವಿಗ್ರಹಕ್ಕೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದರಿಂದ ಕೂಡ ಯಾವುದೇ ಕಾರಣಕ್ಕೂ ಸ್ವಾಮಿಯನ್ನು ನಾವು ಮುಟ್ಟಬಾರದು. ಇನ್ನು ಎರಡನೇದಾಗಿ ನೋಡುವುದಾದರೆ, ಸಾಧಾರಣವಾಗಿ ನಾವು ಯಾವತ್ತಾದರೂ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಮರಗಳಿಗೆ ಆಗಿರಲಿ, ಇಲ್ಲವೇ ದೇವತಾ ವಿಗ್ರಹಗಳಿಗೆ ಆಗಿರಲಿ, ಅಥವಾ ದೇವಸ್ಥಾನಕ್ಕೆ ಆಗಿರಲಿ 3 ಪ್ರದಕ್ಷಿಣೆಗಳನ್ನು ಮಾಡುತ್ತೇವೆ. ಆದರೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ನಾವುಗಳು 5 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಈ ರೀತಿ ಪ್ರದಕ್ಷಿಣೆಯನ್ನು ಮಾಡುವಾಗ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಈ ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಒಂದ್ಸಲ ನೋಡೋಣ. ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಅಂತ ಹೇಳುತ್ತಾ ನಾವು ಪ್ರದಕ್ಷಿಣೆಗಳನ್ನು ಮಾಡಬೇಕು. ಈ ರೀತಿಯಾಗಿ ಈ ಮಂತ್ರವನ್ನು ಜಪಿಸುತ್ತಾ ಶ್ರೀ ಆಂಜನೇಯ ಸ್ವಾಮಿಯ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಮಾಡಿದ್ದೇ ಆದಲ್ಲಿ ನಮ್ಮಯ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳು ಅನ್ನೋವು ನೆರವೇರುತ್ತದೆ. ಜೊತೆಗೆ ಪುಣ್ಯ ಅನ್ನೋದು ಲಭಿಸುತ್ತದೆ. ಇನ್ನು ಮೂರನೆಯದಾಗಿ ನೋಡುವುದಾದರೆ, ಬಹಳಷ್ಟು ಮಂದಿ ಜನರು ದೇವದೇವತೆಗಳ ಪಾದಗಳನ್ನು ನಮಸ್ಕರಿಸುತ್ತಾರೆ. ಆದರೆ ಶ್ರೀ ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಿ ನಾವು ನಮಸ್ಕರಿಸಬಾರದು. ಏಕೆಂದರೆ ಶ್ರೀ ಆಂಜನೇಯ ಸ್ವಾಮಿಯು ತನ್ನಯ ಪಾದಗಳಿಂದ ಸಕಲ ಭೂತ ಪ್ರೇತ ಪಿಶಾಚಿಗಳನ್ನು ತುಳಿದು ತನ್ನಯ ಅಧೀನದಲ್ಲಿ ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ನಾವುಗಳು ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಿ ಯಾವುದೇ ಕಾರಣಕ್ಕೂ ನಮಸ್ಕಾರ ಮಾಡಬಾರದು ಅಂತ ಶಾಸ್ತ್ರಜ್ಞರು ಹೇಳುವರು. ಅದೇ ವಿಧವಾಗಿ ಸ್ವಾಮಿಯ ಪೂಜೆಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ಪೂಜಾ ಕೈಗಳ ಮೂಲಕ ನೀಡಬೇಕೇ ಹೊರತು ಯಾವುದೇ ಕಾರಣಕ್ಕಾಗಿ ಭಕ್ತರು ಅವುಗಳನ್ನು ಮುಟ್ಟಬಾರದು. ಇನ್ನು ನಾಲ್ಕನೇದಾಗಿ ನೋಡುವುದಾದರೆ, ಸಕಲ ರೋಗಗಳನ್ನು ಭೂತ ಪ್ರೇತ ಪಿಶಾಚಿಗಳ ಬಾಧೆಯನ್ನು ತೊಲಗಿಸುವುದರಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸದಾಕಾಲ ಮುಂದೆ ಇರುತ್ತಾರೆ. ನಮ್ಮಯ ಬಾಧೆಗಳನ್ನು ತೊಲಗಿಸುತ್ತಾರೆ. ಆದ್ದರಿಂದ ನಾವುಗಳು ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಮಾಡುವ ಮೂಲಕ ಸ್ವಾಮಿಗೆ ಇಷ್ಟವಾದ 5 ಸಂಖ್ಯೆಯ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟಿದ್ದೇ ಆದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಎಷ್ಟೇ ನೋವು ಬಂದರೂ ಕೂಡ ಪ್ರದಕ್ಷಿಣೆ ಹಾಕಲು ತಾವುಗಳು ಭಕ್ತರನ್ನು ಪ್ರೋತ್ಸಾಹಿಸಬೇಕು. ಜೊತೆಗೆ ನಿಯಮಗಳನ್ನು ಕೂಡ ಅನುಸರಿಸುವುದು ಬಹಳ ಮುಖ್ಯ. 5ನೇದಾಗಿ ನೋಡುವುದಾದರೆ, ದಿನಕ್ಕೆ ಒಮ್ಮೆಯಾದರೂ 108 ಅಥವಾ ಕನಿಷ್ಠ ಪಕ್ಷ 54 ಪ್ರದಕ್ಷಿಣೆಗಳನ್ನು ಮಾಡಬೇಕು.
ಸಾಧ್ಯವಾಗದವರು 27 ಬಾರಿ ಮಾಡಬೇಕು. ಪರಮ ವೈಷ್ಣವ ಶಿಖಾಮಣಿಯಾದ ಹನುಮಂತನು ರುದ್ರಾಂಶ ಸಂಭೂತನಾದ್ದರಿಂದ ಆತನು ಅಭಿಷೇಕವನ್ನು ಇಷ್ಟಪಡುತ್ತಾನೆ. ಅದರಲ್ಲಿ ವಿಶೇಷವಾಗಿ ಮನುಸೂಕ್ತ ಅಭಿಷೇಕ ಮಾಡಿದರೆ ಆಂಜನೇಯನು ತುಂಬ ಸಂತೋಷಿಸುತ್ತಾನೆ. 5ನೇದಾಗಿ ನೋಡುವುದಾದರೆ ನಾವುಗಳು ಯಾವುದೇ ಒಂದು ಪವಿತ್ರ ವಸ್ತುಗಳನ್ನು ಧರಿಸಿ ದೇವಾಲಯವನ್ನು ಪ್ರವೇಶಿಸುವ ಮುನ್ನ ನಿಯಮಗಳನ್ನು ಅನುಸರಿಸದೆ ಅರ್ಥಹೀನ ಉಡುಪುಗಳನ್ನು ಧರಿಸಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬಾರದು. 6ನೇದಾಗಿ ನೋಡುವುದಾದರೆ ಪ್ರದಕ್ಷಿಣೆ ಮಾಡದೆ ಪ್ರದಕ್ಷಿಣೆ ಹಾಕಿ ಮೂರ್ತಿಯ ಕಡೆಗೆ ಅಥವಾ ದೇವಸ್ಥಾನದ ಗೋಡೆಗಳಿಗೆ ಇಲ್ಲವೇ ಕಂಬಗಳಿಗೆ ಬೆನ್ನು ಹಾಕಿ ನಾವು ಕುಳಿತುಕೊಳ್ಳುವುದು ಶ್ರೇಷ್ಠವಲ್ಲ. ದೇವಾಲಯದ ಪ್ರತಿಯೊಂದು ಇಟ್ಟಿಗೆಯೂ ಕೂಡ ಮಹಾತಪಸ್ಸು ಮಾಡಿದ ಹಾಗೂ ದೇವರ ಸನ್ನಿಧಿಯಲ್ಲಿ ಇರಲು ಬಯಸುವಂಥ ಭಕ್ತರು ಮಾತ್ರ ದೇವಸ್ಥಾನಗಳಲ್ಲಿ ಕಂಬಗಳ ರೂಪದಲ್ಲಿ ಇರುತ್ತಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು 6ನೇದಾಗಿ ನೋಡುವುದಾದರೆ ಶುಚಿರ್ಭೂತರಾಗದೆ ಶುಭ್ರವಾದ ಬಟ್ಟೆಗಳನ್ನು ಧರಿಸದೆ ಹಣೆಯಲ್ಲಿ ಬೊಟ್ಟು ಸಹ ಧರಿಸದೆ ತಾವುಗಳು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗುವುದು ಅಷ್ಟು ಶ್ರೇಯಸ್ಕರವಲ್ಲ. 7ನೇದಾಗಿ ನೋಡುವುದಾದರೆ ಭಕ್ತಾದಿಗಳು ತಮ್ಮಯ ಸಹಭಕ್ತರಿಗೆ ತೊಂದರೆಯಾಗದಂತೆ ವರ್ತಿಸಬೇಕು. ಮಾಡಬಾರದ ಕೆಲಸಗಳನ್ನು ಮಾಡುವುದರಿಂದ ಅವರ ಮನಸ್ಸಿನಲ್ಲಿ ರಜೋಗುಣ ಅನ್ನೋದು ಉತ್ಪತ್ತಿಯಾಗುತ್ತದೆ. ಇನ್ನು 8ನೇದಾಗಿ ನೋಡುವುದಾದರೆ ಶ್ರೀ ಆಂಜನೇಯ ಸ್ವಾಮಿಗೆ ಶನಿವಾರ ಇಲ್ಲವೇ ಮಂಗಳವಾರಗಳಂದು ವಿಳೆದೆಲೆಗಳ ಹಾರವನ್ನು ಜೊತೆಗೆ ಬೆಣ್ಣೆಯನ್ನು ಸಮರ್ಪಿಸಿದರೆ ಸಕಲ ಸಂಪತ್ತುಗಳು ಅನ್ನುವು ನಮಗೆ ಲಭಿಸುತ್ತದೆ. ಶ್ರೀರಾಮ ಜಯಂ ಎನ್ನುವ ಈ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಬಿಳಿ ಹಾಳೆಯ ಮೇಲೆ 108 ಬಾರಿ ಬರೆದು ಅದನ್ನು ಮಾಲೆಯ ರೀತಿ ಕಟ್ಟಿ ಶ್ರೀ ಆಂಜನೇಯ ಸ್ವಾಮಿಗೆ ಹಾಕುವುದರಿಂದ ಸ್ವಾಮಿಯ ಕೃಪಾಕಟಾಕ್ಷದೊಂದಿಗೆ ನಾವು ಅಂದುಕೊಂಡಿರುವ ಸಕಲ ಕೋರಿಕೆಗಳು ಅನ್ನುವು ನೆರವೇರುತ್ತದೆ. ಇನ್ನು 9ನೇದಾಗಿ ನೋಡುವುದಾದರೆ ನಾವುಗಳು ಶ್ರೀ ಆಂಜನೇಯ ಸ್ವಾಮಿಯ ಕೃಪಾಕಟಾಕ್ಷ ಬೇಕೆಂದು ಪರಿತಪಿಸುವಂತಹ ಜನರು ಮಂಗಳವಾರದಂದು ಉಪವಾಸ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಇಲ್ಲವೇ ಬಡ ಭಿಕ್ಷಕರಿಗೆ ನಾವು ಯಾವುದಾದರೂ ಒಂದು ಆಹಾರವನ್ನು ದಾನದ ರೂಪದಲ್ಲಿ ಮಾಡುವುದರಿಂದ ನಮಗೆ ಹಣಕ್ಕೆ ಆಗಲಿ ಇಲ್ಲವೇ ಊಟಕ್ಕೆ ಆಗಲಿ ಯಾವುದೇ ಒಂದು ಕೊರತೆ ಅನ್ನೋದು ನಮ್ಮಯ ಜೀವನದಲ್ಲಿ ಇರುವುದಿಲ್ಲ. ಇನ್ನು 10ನೇದಾಗಿ ನೋಡುವುದಾದರೆ ಬಜರಂಗಬಲಿಯಾದ ಶ್ರೀ ಆಂಜನೇಯ ಸ್ವಾಮಿಗೆ ಲವಂಗಗಳು, ಏಲಕ್ಕಿಗಳು ಹಾಗೂ ವಿಳೆದೆಲೆಗಳು ಅಂದರೆ ತುಂಬಾ ಇಷ್ಟ. ಆದ್ದರಿಂದ ನಾವುಗಳು ಶನಿವಾರದಂದು ಈ 3ರಲ್ಲಿ ಯಾವುದಾದರೂ ಒಂದು ಸ್ವಾಮಿಗೆ ನೈವೇದ್ಯವಾಗಿ ಇಡುವುದರಿಂದ ನಮ್ಮನ್ನು ಕಾಡುವಂತಹ ಗ್ರಹದೋಷಗಳು ಆಗಿರಬಹುದು, ಇಲ್ಲವೇ ಶನಿ ಮಹಾದಶೆ ಏನಾದರೂ ನಡೆಯುತ್ತಿದ್ದರೆ ಅಥವಾ ಶನಿ ಅಂತರ್ದಶೆಯಲ್ಲಿ ವಿಪರೀತವಾದಂತಹ ಕಷ್ಟಗಳು ಏನಾದರೂ ನಮ್ಮನ್ನು ಕಾಡುತ್ತಿದ್ದರೆ, ಇದೂ ಅಲ್ಲದೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ವ್ಯಯ ಶನಿ ಈ ರೀತಿ ನಾನಾ ರೂಪದಲ್ಲಿ ಶನಿಯಿಂದ ನಮಗೆ ತೊಂದರೆಗಳು ಏನಾದರೂ ಆಗುತ್ತಾ ಇದ್ದಲ್ಲಿ ಪ್ರತಿ ಶನಿವಾರವೂ ಕೂಡ ಎಡಬಿಡದೆ ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಮಟ್ಟಿಗೆ ಶನಿಯ ಬಾಧೆಗಳಿಂದ ನಾವು ಹೊರ ಬರಬಹುದಾಗಿದೆ. 11ನೇದಾಗಿ ನೋಡುವುದಾದರೆ ಎಲ್ಲಿ ರಾಮನಾಮ ಸ್ಮರಣೆ ಅನ್ನುವುದು ನಡೆಯುತ್ತದೋ ಅಥವಾ ರಾಮ ಭಕ್ತರು ರಾಮನಿಗೆ ಸಂಬಂಧಿಸಿದಂತೆ ಭಜನೆಗಳನ್ನು ಎಲ್ಲಿ ಮಾಡುತ್ತಾರೋ ಅಲ್ಲಿ ರಾಮಚಂದ್ರನ ದಾಸನಾಗಿ ಹಾಗೂ ರಾಮನ ಭಕ್ತನಾಗಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸಲು ಸ್ವಯಂ ಆಂಜನೇಯ ಸ್ವಾಮಿಯೇ ಅಲ್ಲಿಯೇ ಇರುತ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತಾರೆ. ಆದ್ದರಿಂದ ಶೀಘ್ರವಾಗಿ ಹನುಮಂತನ
ಅನುಗ್ರಹ ಪಡೆಯಬೇಕಾದರೆ ಮೊದಲಿಗೆ ನಾವು ರಾಮನಾಮ ಜಪವನ್ನು ಮಾಡುವುದಾಗಲಿ ರಾಮನ ಆರಾಧನೆ ಮಾಡುವುದಾಗಲಿ ಮಾಡಿದ್ದೇ ಆದಲ್ಲಿ ಹನುಮಂತನ ಅನುಗ್ರಹ ಅನ್ನುವುದು ನಮಗೆ ಪುಷ್ಕಲವಾಗಿ ಲಭಿಸುತ್ತದೆ. ಇನ್ನು 12ನೇದಾಗಿ ನೋಡುವುದಾದರೆ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನಾವು ಆರಾಧನೆ ಮಾಡುವ ಮೂಲಕ ಸಕಲ ದೃಷ್ಟಿದೋಷಗಳು ಅನ್ನುವು ತೊಲಗಿ ಹೋಗುತ್ತದೆ. ತಿಳಿದು ಅಥವಾ ತಿಳಿಯದೆ ನಾವು ಮಾಡಿದಂತಹ ಘೋರವಾದಂತಹ ಪಾಪಗಳು ಕೂಡ ಕ್ಷಣಾರ್ಧದಲ್ಲಿಯೇ ನಶಿಸಿ ಹೋಗುತ್ತದೆ. ಇದೂ ಅಲ್ಲದೆ ಸಕಲ ಭೂತ ಪ್ರೇತ ಪಿಶಾಚಿಗಳ ಭಯಗಳನ್ನು ಕೂಡ ಶ್ರೀ ಆಂಜನೇಯ ಸ್ವಾಮಿಯು ತೊಲಗಿಸುತ್ತಾರೆ. ಅದೇ ವಿಧವಾಗಿ ಎಲ್ಲಿ ಆಂಜನೇಯ ಸ್ವಾಮಿಯನ್ನು ನಾವು ಆರಾಧನೆ ಮಾಡುತ್ತೇವೋ ಅಲ್ಲಿ ಶ್ರೀರಾಮಚಂದ್ರ ಪ್ರಭುವು ಕೂಡ ಇರುತ್ತಾರೆ ಅಂತ ಕೂಡ ಶಾಸ್ತ್ರಜ್ಞರು ಹೇಳುವರು. ಇನ್ನು 13ನೇದಾಗಿ ನೋಡುವುದಾದರೆ 48 ದಿನಗಳ ಕಾಲ ಶ್ರದ್ಧೆ ಹಾಗೂ ವಿಶ್ವಾಸವನ್ನಿಟ್ಟು ಶ್ರೀ ಹನುಮಂತನ ಕೃಪಾಕಟಾಕ್ಷಕ್ಕಾಗಿ ಹನುಮಾನ್ ಚಾಲಿಸವನ್ನು ಪ್ರತಿದಿನವೂ ಕೂಡ 11 ಬಾರಿ ನಾವು ಪಾರಾಯಣ ಮಾಡಿದ್ದೇ ಆದಲ್ಲಿ ನಮ್ಮನ್ನು ಕಾಡುವಂತಹ ಸಕಲ ಸಮಸ್ಯೆಗಳು ಅನ್ನುವು ಶೀಘ್ರವಾಗಿ ತೊಲಗಿ ಹೋಗುತ್ತದೆ. ಇನ್ನು 14ನೇದಾಗಿ ನೋಡುವುದಾದರೆ ಶ್ರೀ ಆಂಜನೇಯ ಸ್ವಾಮಿಯ ಕೃಪಾಕಟಾಕ್ಷಕ್ಕಾಗಿ ನಾವುಗಳು ಮಂಗಳವಾರದಂದು ಸ್ವಾಮಿಗೆ ಸಿಂಧೂರ ಅರ್ಚನೆ ಮಾಡುವ ಮೂಲಕ ಇಲ್ಲವೇ ಬಾಳೆಹಣ್ಣುಗಳನ್ನು ನಿವೇದನೆ ಮಾಡುವುದರಿಂದ ಕೂಡ ಸಾಕಷ್ಟು ಮಟ್ಟಿಗೆ ನಮ್ಮನ್ನು ಕಾಡುವಂತಹ ಪ್ರತಿಯೊಂದು ಸಮಸ್ಯೆಯೂ ಕೂಡ ನಶಿಸಿ ಹೋಗುತ್ತದೆ. ಇನ್ನು ಹನುಮಂತನಿಗೆ ಸಂಬಂಧಿಸಿದಂತೆ ಶನಿವಾರ ಹಾಗೂ ಮಂಗಳವಾರಗಳಲ್ಲಿ ವಿಶೇಷವಾಗಿ ನಾವು ರಾಮ ಭಜನೆ ಮಾಡುವುದರಿಂದ ಕೂಡ ಬಹುಬೇಗನೆ ಹನುಮಂತನ ಕೃಪಾ ಕಟಾಕ್ಷ ಅನ್ನುವುದು ನಮಗೆ ಲಭಿಸುತ್ತದೆ. ಇನ್ನೊಂದು ತತ್ವವನ್ನು ತಾವುಗಳು ನೆನಪಿನಲ್ಲಿ ಇಡಿ. ದೇವಸ್ಥಾನದ ಉದ್ದೇಶಕ್ಕೆ ವಿರುದ್ಧವಾಗಿ ನಾವುಗಳು ಯಾವುದೇ ಒಂದು ಕೆಲಸವನ್ನು ದೇವಸ್ಥಾನದಲ್ಲಿ ಮಾಡಬಾರದು. 14ನೇದಾಗಿ ನೋಡುವುದಾದರೆ ನಾವುಗಳು ವಿಶೇಷವಾಗಿ 48 ದಿನಗಳ ಕಾಲ ಆಗಿರಬಹುದು, 21 ದಿನಗಳ ಕಾಲ ಆಗಿರಬಹುದು, ಇಲ್ಲವೇ 108 ದಿನಗಳ ಕಾಲ ಆಗಿರಬಹುದು. ಇನ್ನೂ ಕೆಲವರು 11 ಮಂಗಳವಾರಗಳೆಂದು 11 ಶನಿವಾರಗಳೆಂದು ದೀಕ್ಷೆಯನ್ನು ಪಾಲಿಸುತ್ತಾ ಹನುಮಂತನ ಆರಾಧನೆ ಮಾಡುತ್ತಾರೆ. ಈ ರೀತಿ ಮಾಡುತ್ತಿರುವಾಗ ಮಧ್ಯದಲ್ಲಿ ಏನೋ ಒಂದು ಅವಾಂತರ ಅನ್ನೋದು ಉಂಟಾದಾಗ ತಾವುಗಳು ಈ ದೀಕ್ಷೆಯನ್ನು ಮಧ್ಯದಲ್ಲಿ ಬಿಡುವುದಕ್ಕೆ ಹೋಗಬೇಡಿ. ಇನ್ನು 15ನೇದಾಗಿ ನೋಡುವುದಾದರೆ ಈ ಹನುಮಂತನ ಮಂತ್ರಪಾರಾಯಣ ಮಾಡುವುದಾಗಲಿ ಇಲ್ಲವೇ ಪೂಜಾ ವಿಧಾನವನ್ನು ಮಾಡುತ್ತಿರುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತಾವುಗಳು ಮಾಂಸಾಹಾರ ಸೇವನೆ ಮಾಡುವುದಾಗಲಿ ಇಲ್ಲವೇ ಬ್ರಹ್ಮಚರ್ಯವನ್ನು ತ್ಯಜಿಸಿ ನೀವು ಬೇರೆ ರೀತಿ ವರ್ತಿಸಿದ್ದೇ ಆದಲ್ಲಿ ನಿಮ್ಮಯ ಪೂಜೆ ಅನ್ನೋದು ಸಕಾಲಕ್ಕೆ ಫಲ ಅನ್ನೋದು ಕೊಡದೆ ಹೋಗುವುದು. ಅದಕ್ಕೆ ಬದಲಾಗಿ ಹನುಮದೂತರು ನಿನಗೆ ನಾನಾ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡುವ ಮೂಲಕ ನೀವು ಮಾಡಿದಂತಹ ತಪ್ಪುಗಳಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಕಾರ್ಯವನ್ನು ಕೂಡ ಮಾಡುತ್ತಾರೆ. ಆದ್ದರಿಂದ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಾಗ ನಾವು ಶ್ರದ್ಧೆಯನ್ನಿಟ್ಟು ನಿಯಮ ಪಾಲನೆ ಅನ್ನೋದು ಮಾಡಲೇಬೇಕು. ಇನ್ನು 16ನೇದಾಗಿ ನೋಡುವುದಾದರೆ ಸ್ವಾಮಿಯ ಆರಾಧನೆ ಸಮಯದಲ್ಲಿ ತಾವುಗಳು ಏನಾದರೂ ಮದ್ಯ ವ್ಯಸನಿ ಆಗಿದ್ದರೆ ಆ ಮದ್ಯವನ್ನು ದೀಕ್ಷೆ ಮುಗಿಯುವವರೆಗೂ ಕೂಡ ನೀವು ಕುಡಿಯದೇ ಇರುವುದು ಲೇಸು. ಇಲ್ಲವೇ ಕೆಲವರಂತೂ ವೇಶ್ಯಾವಾಟಿಕೆಯಲ್ಲಿ ತೊಡಗಿರುತ್ತಾರೆ. ಅಂಥವರು ಕೂಡ ಸ್ವಾಮಿಯನ್ನು ಆರಾಧನೆ ಮಾಡುವ ಮುನ್ನ ನಿಯಮಗಳನ್ನು ಅರಿತಿರಬೇಕು. ಜೊತೆಗೆ ಹಿಂಸಾತ್ಮಕ ರಾಕ್ಷಸ ಕೃತ್ಯಗಳನ್ನು ಮಾಡುವವರು ಸಹ ಯಾವುದೇ ಕಾರಣಕ್ಕೂ ಹನುಮಂತನ ಆರಾಧನೆ ಮಾಡುವಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.